ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಂಡರ್ ಸಮಸ್ಯೆ ಹೆಚ್ಚಾಗ್ತಾ ಇದ್ದು ಇದೀಗ ಹೋಟೆಲ್ಗಳಲ್ಲಿ ಸೌದೆ ಒಲೆಗೆ ಮಾರು ಹೋಗಿದ್ದಾರೆ. ಹೌದು, ದಾವಣಗೆರೆಯಲ್ಲಿ ಹಲವು ಹೋಟೆಲ್ ಮಾಲೀಕರು ಸೌದೆ ಬಳಸಿ ಅಡುಗೆಯನ್ನ ತಯಾರಿಸ್ತಾ ಇದ್ದಾರೆ. ನಿತ್ಯ ಬರುವ ಗ್ರಾಹಕರಿಗೆ ತೊಂದರೆಯಾಗಬಾರದು ಅಂತ ಪ್ರತ್ಯೇಕವಾದ ಕೋಣೆಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಸಿದ್ಧ ಮಾಡ್ತಿದ್ದಾರೆ. ಈ ಮೂಲಕ ಸಿಲಿಂಡರ್ ಸಮಸ್ಯೆಗೆ ಹೋಟೆಲ್ ಮಾಲೀಕರೇ ಪರಿಹಾರವನ್ನ ಕಂಡುಕೊಂಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಈ ಹಿಂದೆ ಸೌದೆ ಬಳಸಿ ಅಡುಗೆ ತಯಾರಿಸೋದು ಸಾಮಾನ್ಯವಾಗಿತ್ತು. ಆಧುನಿಕತೆಯಲ್ಲಿ ಕಾಲ ಬದಲಾದಂತೆ ಹಳ್ಳಿಗಳಿಂದ ಹಿಡಿದು ನಗರವಾಸಿಗಳು ಬಹುತೇಕ ಸಿಲಿಂಡರ್ ಬಳಕೆ ಮಾಡ್ತಿದ್ದಾರೆ. ಇನ್ನು ಹೋಟೆಲ್ಗಳು ಹಾಗೂ ಹಾಸ್ಟೆಲ್ಗಳಲ್ಲಿಯೂ ಸಿಲಿಂಡರ್ ಬಳಸಿಯೇ ಅಡುಗೆ ಮಾಡ್ತಿದ್ದಾರೆ. ಇದೀಗ ಅಡುಗೆ ಅನಿಲದ ಸಮಸ್ಯೆ ಉಂಟಾಗಿದ್ದು ಮತ್ತೆ ಹಳೆ ಪದ್ಧತಿ ಸೌದೆ ಒಲೆ ಬಳಕೆ ಮಾಡುವಂತಾಗಿದೆ. ಇದೀಗ ಸಿಲಿಂಡರ್ ಸಕಾಲಕ್ಕೆ ಸಿಗದ ಕಾರಣ ಹೋಟೆಲ್ ಮಾಲೀಕರು ಸೌದೆ ಒಲೆಗೆ ಮಾರು ಹೋಗಿದ್ದಾರೆ. ಹೌದು, ದಾವಣಗೆರೆ ನಗರದಲ್ಲಿ ಸಿಲಿಂಡರ್ ಕೊರತೆ ಹೆಚ್ಚಾಗಿದೆ. ಮೊದಲೆಲ್ಲ ಸಿಲಿಂಡರ್ ಬುಕ್ ಮಾಡಿದ ಒಂದೇ ದಿನದಲ್ಲಿ ಸರಬರಾಜಾಗ್ತಾ ಇತ್ತು. ಇದೀಗ ವಾರಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕಾರಣ ನಗರದ ಪಂಜುರ್ಲಿ ಹೋಟೆಲ್ ಸೇರಿದಂತೆ ಹಲವು ಹೋಟೆಲ್ಗಳಲ್ಲಿ ಸೌದೆ ಬಳಸಿ ಅಡುಗೆ ಮಾಡೋದಕ್ಕೆ ಪ್ರಾರಂಭಿಸಿದ್ದಾರೆ. ಸಿಲಿಂಡರ್ ಸಿಗ್ತಾ ಇಲ್ಲ ಎಂಬ ಕಾರಣದಿಂದ ಹೋಟೆಲ್ ಬಂದ್ ಮಾಡುವ ಬದಲು ಸೌದೆ ಒಲೆಯಲ್ಲಿಯೇ ಅಡುಗೆ ಸಿದ್ಧಪಡಿಸಿ ಎಂದಿನಂತೆ ಗ್ರಾಹಕರಿಗೆ ಸೇವೆ ಒದಗಿಸುತ್ತಿದ್ದಾರೆ. ಪಂಜುರ್ಲಿ ಹೋಟೆಲ್ ದಾವಣಗೆರೆಗೆ ಈಗ 3-4 ದಿನದಿಂದ LPG ಅಭಾವದಿಂದ ಭಾಳ ಸಂಕಷ್ಟದಾಗಿದ್ದೀವಿ ಸರ್. ಇದನ್ನು ಈಗ LPG ಇಲ್ಲ ಅಂತೇಳಿ ಸೌದೆಗೆ ಮೊರೆ ಹೋಗಿದ್ದೀವಿ. ಈ ಸೌದೆಗೂ ರೇಟ್ ಇತ್ತಲ್ಲ, ಅದನ್ನು ಹಂಗೆ ಈಗ ಏನು ರೇಟ್ ಇತ್ತು ಅದನ್ನು ಡಬಲ್ ಮಾಡಿದ್ದಾರೆ ಈಗ ಸೌದೆದು. ಆದರೆ ಅನಿವಾರ್ಯ ಏನಂದರೆ ನಮ್ಮ ವರ್ಕರ್ ಇರ್ತಾರೆ, ಏನು 35-40 ಜನ ಕಾರ್ಮಿಕರಿದ್ದಾರೆ, ಅವರಿಗೂ ಊಟ ಮಾಡಬೇಕು. ಆ ಲೆಕ್ಕಕ್ಕೆ ಕಸ್ಟಮರ್ಗೆ ಇದು ಮಾಡಬೇಕಂತೇಳಿ ಸೌದೆ ಮೊರೆ ಹೋಗಿ ಅಲ್ಲೇ ಸೌದೆಗೆ ಅಡುಗೆ ರೆಡಿ ಮಾಡ್ಕೊಂಡು ಬಂದು ಇಲ್ಲಿ ಸ್ವಲ್ಪ ತಣ್ಣಗಾದರೆ ಮತ್ತೆ ಬಿಸಿ ಮಾಡಿಕೊಡೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ಸದ್ಯಕ್ಕೆ ಅದು ಮಾಡ್ತಾ ಇದ್ದೀವಿ. ಇದ್ದಕ್ಕಿದ್ದಂತೆ ಸಿಲಿಂಡರ್ ಅಭಾವ ಹೆಚ್ಚಾಗಿರುವ ಕಾರಣ ಹೋಟೆಲ್ ಬಂದ್ ಮಾಡಬೇಕಿತ್ತು. ಆದರೆ ಹೋಟೆಲ್ ಬಂದ್ ಮಾಡಿದ್ರೆ ಬೇರೆ ಕಡೆಯಿಂದ ಇಲ್ಲಿಗೆ ಬರುವ ಜನರಿಗೆ ಮತ್ತು ಗ್ರಾಹಕರಿಗೆ ತೊಂದರೆಯಾಗ್ತಾ ಇದೆ. ಈ ಕಾರಣ ಹೋಟೆಲ್ ಬಂದ್ ಮಾಡಬಾರ್ದು ಅಂತ ಸೌದೆ ಒಲೆಯಲ್ಲಿಯೇ ಅಡುಗೆ ಮಾಡಿ ಗ್ರಾಹಕರಿಗೆ ಆಹಾರ ನೀಡಲಾಗ್ತಾ ಇದೆ ಅಂತಾರೆ ಹೋಟೆಲ್ ಮಾಲೀಕರು. ಈಗ ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ. ಹೋಟೆಲ್ ನಡೆಸಲಿಕ್ಕೆ ಕಟ್ಟಿಗೆಯಿಂದನೇ ಅಡುಗೆ ಒಲೆ ಮಾಡಿ ಕಟ್ಟಿಗೆ ಹೋಟೆಲ್ ನಡೆಸ್ತಾ ಇದ್ದೇವೆ ಸದ್ಯದ ಪರಿಸ್ಥಿತಿಯಲ್ಲಿ. ಆದರೆ ಮುಂದಿನ ದಿನ ಇದು ಭಾಳ ಕಷ್ಟದಲ್ಲಿ ಅನಿವಾರ್ಯ ಆಗ್ಬೋದು ಇದು. ಯಾಕೆಂದರೆ ಕಟ್ಟಿಗೆ ರೇಟು ಜಾಸ್ತಿ ಆಗಿದೆ. ಕಟ್ಟಿಗೆ ಮಾಡಿ ಎಲ್ಲ ಐಟಮನ್ನು ಕಟ್ಟಿಗೆ ಒಲೆಯಲ್ಲಿ ರೆಡಿ ಮಾಡಿ ಕೊಡಲಿಕ್ಕೆ ಆಗಲ್ಲ ನಾವು ಗ್ರಾಹಕರಿಗೆ. ಮುಂದೆ ಇದೇ ಥರ ಸಂದರ್ಭ ಬಂದರೆ ಹೋಟೆಲ್ ಬಂದ್ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಬಂದ್ ಮಾಡಿದರೆ ಆ ಕಡೆ ಜಾಗದ ಮಾಲಕರು ಬಾಡಿಗೆನೂ ಬಿಡಲ್ಲ, ಈ ಕಡೆ ಕೆಲಸಗಾರಿಗೆ ವೇತನ ಕೊಡಲಿಕ್ಕೂ ಆಗೋದಿಲ್ಲ, ಅವರಿಗೆ ಊಟದ ವ್ಯವಸ್ಥೆ ಕೊಡಬೇಕು, ಇದೆಲ್ಲ ಭಾಳ ತೊಂದರೆ ಆಗ್ತದೆ. ಸಿಲಿಂಡರ್ ಇಲ್ಲವಾದ್ರೂ ಪ್ರತಿದಿನದಂತೆ ಹೋಟೆಲ್ ನಡೆಸಲಾಗ್ತಾ ಇದೆ. ಈ ಮೂಲಕ ಹೋಟೆಲ್ನಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗಿದ್ದ ಆತಂಕವನ್ನು ಕೂಡ ದೂರ ಮಾಡಲಾಗಿದೆ. ಈ ನಡುವೆ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಚಪಾತಿ, ದೋಸೆ, ಇಡ್ಲಿ ಅಂತಹ ಆಹಾರದ ಬದಲಿಗೆ ಉಪ್ಪಿಟ್ಟು ಮತ್ತು ಅನ್ನದಲ್ಲಿ ತಯಾರಿಸುವ ತಿಂಡಿಗಳನ್ನ ನೀಡಲು ನಿರ್ಧಾರ ಮಾಡಲಾಗಿದೆ. ಒಟ್ನಲ್ಲಿ ಗ್ಯಾಸ್ ಸ್ಟವ್ ಹೋಯಿತು, ಸೌದೆ ಒಲೆ ಬಂತು ಎಂಬಂತಾಗಿದೆ. ಕಲ್ಲೇಶ್, ಜೀ ಕನ್ನಡ ನ್ಯೂಸ್, ದಾವಣಗೆರೆ.